ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಪುನಃ ಒಂದು ದಿನ ದೇವರ ವಾಕ್ಯವನ್ನು ಆಲಿಸಲು ನಮಗೆ ಭಾಗ್ಯವನ್ನು ನೀಡಿದ್ದಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸೋಣ. ಇಂದು ವಾಕ್ಯ ಆಲಿಸುವಾಗ ನಮ್ಮ ಜೊತೆಯಿಂದ, ನಮ್ಮ ಕುಟುಂಬದಿಂದ, ನಮ್ಮನ್ನು ಬಿಟ್ಟು ಅಗಲಿದ ಎಲ್ಲಾ ಮೃತಪಟ್ಟ ಆತ್ಮಗಳಿಗಾಗಿ ಪ್ರಾರ್ಥಿಸೋಣ. ಅವರಿಗೆ ನಮ್ಮ ಪ್ರಾರ್ಥನೆ ಅತ್ಯಗತ್ಯವಾಗಿದೆ. ನಾವು ಅವರಿಗಾಗಿ ಪ್ರಾರ್ಥಿಸಲೇಬೇಕು. ನಮ್ಮ ಪ್ರಾರ್ಥನೆ ಅಗತ್ಯವಾದ ಆತ್ಮಗಳಿವೆ, ನಾವು ಪ್ರಾರ್ಥಿಸಲೇಬೇಕು ಎಂಬ ನಮ್ಮ ಕುಟುಂಬದಲ್ಲಿ ಮೃತರಾದ ಆತ್ಮಗಳಿದೆ. ಪ್ರಾರ್ಥಿಸಲು ಯಾರೂ ಇಲ್ಲದ ಆತ್ಮಗಳಿದೆ. ಶುದ್ಧೀಕರಣ ಸ್ಥಳದಲ್ಲಿರುವ ಆತ್ಮಗಳು ಎಲ್ಲರನ್ನೂ ದೇವರ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸೋಣ. ನೀವು ವಾಕ್ಯ ಆಲಿಸುವಾಗ ಸ್ವಲ್ಪ ದಿನ ಆಲಿಸಿ ನನಗೆ ಏನೂ ಲಭಿಸಿಲ್ಲ ಎಂದು ನಿಲ್ಲಿಸಿ ಹೋಗಬಾರದು. ನೀವು ವಾಕ್ಯ ಆಲಿಸಿದ ದಿನದಿಂದ ಜೀವನದ ಒಂದೊಂದು ಕಾರ್ಯಗಳನ್ನು ಯೋಚಿಸಿರಿ. ಆಗ ನಮಗೆ ಅರ್ಥವಾಗುತ್ತದೆ, ನಾವು ಆಲಿಸಿದ ವಾಕ್ಯದಿಂದ ನಮಗೆ ಉಂಟಾದ ಅನೇಕ ಒಳಿತುಗಳು, ದೇವರು ನಮ್ಮನ್ನು ಸಲಗಿದ ದಾರಿಗಳು ನಮಗೆ ಅರ್ಥವಾಗುತ್ತದೆ. ಇಂದು ಆಲಿಸಿ ನಾಳೆ ಎಲ್ಲಿ ಅನುಗ್ರಹ ಎಂದು ಅಲ್ಲ. ವಾಕ್ಯವನ್ನು ಆಲಿಸುವವರು ಆಳದಲ್ಲಿ ಗುಂಡಿ ತೆಗೆದು ಮನೆ ಕಟ್ಟಿದ ಬುದ್ಧಿವಂತ ಇದ್ದ ಹಾಗೆ, ಗಾಳಿ ಬಂದರೂ ಬಿರುಗಾಳಿ ಬಂದರೂ ಗಟ್ಟಿಯಾಗಿ ಕಲ್ಲಿನ ಮೇಲೆ ನಿಲ್ಲುವ ಹಾಗೆ ಒಂದೊಂದು ದಿನ ಆಲಿಸುವ ವಾಕ್ಯದೊಂದಿಗೆ ದೇವರು ನಿಮ್ಮನ್ನು ಇನ್ನೂ ಹೆಚ್ಚು ಹೆಚ್ಚಾಗಿ ದೃಢಪಡಿಸುತ್ತಾರೆ, ಆಶೀರ್ವದಿಸುತ್ತಾರೆ, ಅನುಗ್ರಹಿಸುತ್ತಾರೆ. ಅನುಗ್ರಹವು, ಭಾಗ್ಯವು, ಐಶ್ವರ್ಯವಂತರಾಗಿ ನಿಮ್ಮನ್ನು ಸಲಹುತ್ತಾರೆ. ಇನ್ನು ನಿಯೋಗ ಪ್ರಾರ್ಥನೆ ಸ್ವಲ್ಪ ದಿನ ಮಾತ್ರ ಬಾಕಿ ಇದೆ. ನಾವು ಬಹಳ ಶ್ರದ್ಧೆಯಿಂದ, ವಿಶ್ವಾಸದಿಂದ ದೇವರ ವಾಕ್ಯವನ್ನು ಆಲಿಸೋಣ. 2 ಸಾಮುವೇಲ್ 22ನೇ ಅಧ್ಯಾಯ 29ನೇ ವಾಕ್ಯ. ಹೇ ಸರ್ವೇಶ್ವರ, ನೀ ನನಗೆ ಜ್ಯೋತಿ, ಕತ್ತಲನ್ನು ನೀಗಿಸಿ ಬೆಳಕನ್ನು ನೀಡುತ್ತಿ. ಅಂಧಕಾರ ನೀಗಿಸುವ ನನ್ನ ದೇವರು ನನ್ನ ದೀಪವಾಗಿದ್ದಾರೆ, ಬೆಳಕಾಗಿದ್ದಾರೆ. ಈ ಪ್ರಕಾಶವಾಗಿದೆ ಎಲ್ಲರ ಜೀವನದ ಅಂಧಕಾರವನ್ನು ನೀಗಿಸುವುದು. ಹಲ್ಲೆಲೂಯಾ. ನಾವು ಆಲಿಸುವ ದೇವರ ವಾಕ್ಯ ನಮ್ಮನ್ನು ಪ್ರಕಾಶಿಸುವ ವ್ಯಕ್ತಿಯಾಗಿ ಬದಲಾಯಿಸುವುದು. ವಾಕ್ಯ ಆಲಿಸುವ ನೀವು ನಿಮ್ಮ ಮನೆಗೆ ಬೆಳಕಾಗಿದ್ದೀರಿ. ನೀವು ಆಗುವ ಬೆಳಕಾಗಿರಬಹುದು. ನಿಮ್ಮ ಮನೆಯ ಒಳಗೆ ಇರುವ ಎಲ್ಲಾ ಅಂಧಕಾರವನ್ನು ನಿರ್ಮೂಲ ಮಾಡುವುದು. ದೇವರು ಅದಕ್ಕಾಗಿ ನಿಮ್ಮನ್ನು ಉಪಯೋಗಿಸುವುದು. ಹಲ್ಲೆಲೂಯಾ. ನಮ್ಮ ಜೀವನದಲ್ಲಿ ಜಗಳ, ಮನಸ್ತಾಪ, ಪರಸ್ಪರ ಪ್ರೀತಿ ಇಲ್ಲದ ಕತ್ತಲೆಯನ್ನು ತೆಗೆದು ನಿಮ್ಮ ಕಿವಿಯಲ್ಲಿ ಮೊಳಗುವ ಈ ವಾಕ್ಯವಾಗುವ ಬೆಳಕಿನಿಂದ ಕತ್ತಲೆಯನ್ನು ನೀಗಿಸುತ್ತಾರೆ. ಈ ವಾಕ್ಯವ ಆಲಿಸಿ ನೀವು ಬದಲಾಗದಿದ್ದರೆ ನೀವು ದೇವರ ಅಧಿಕಾರದಲ್ಲಿ ಅಲ್ಲ, ನೀವು ದೇವರಲ್ಲಿ ಆದರೆ ನಿಮ್ಮ ಜೀವನದಲ್ಲಿ ಕತ್ತಲೆ ನೀಗಲು ಪ್ರಾರಂಭವಾಗುತ್ತದೆ. ನಮಗೆ ಪ್ರಾರ್ಥಿಸೋಣ. ನೀವು ನಮ್ಮ ಜೀವನದಲ್ಲಿ ಬೆಳಕಾಗಿ ಬನ್ನಿರಿ ಸ್ವಾಮಿ. ನಮ್ಮ ಹಣಕಾಸಿನ ಮಾರ್ಗದಲ್ಲಿ, ನಮ್ಮ ಜೀವನದ ಒಂದೊಂದು ಕಾರ್ಯದಲ್ಲಿ ನೀವು ಬೆಳಕಾಗಿ ಬನ್ನಿರಿ ಸ್ವಾಮಿ. ಪ್ರಿಯರೇ, ಇಂದು ಆಲಿಸಿದ ವಾಕ್ಯ ನಮ್ಮ ಜೀವನದ ಸಾಲದ, ರೋಗದ, ಸಮಸ್ಯೆಯ, ಕಷ್ಟದ, ನಿರಾಸೆಯ ಎಲ್ಲ ಅಂಧಕಾರವನ್ನು ನೀಗಿಸುವ ಪ್ರಕಾಶವಾಗಲಿ. ನಮಗೆ ನಮ್ಮ ಪ್ರಾರ್ಥನೆ ನಿಯೋಗವನ್ನು ಈ ವಾಕ್ಯದಲ್ಲಿ ಸಮರ್ಪಿಸಿ ಇಂದಿನ ಬಲಿಪೂಜೆಯಲ್ಲಿ ಎಲ್ಲ ಮೃತಪಟ್ಟ ಆತ್ಮಗಳಿಗಾಗಿ ಪ್ರಾರ್ಥಿಸೋಣ. 33 ಬಾರಿ ಯೋಗ ಪ್ರಾರ್ಥನೆ ಹೇಳಿ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ಆಮೆನ್. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೆನ್.